ಶಕ್ತಿ ಅದು ಹಾಗಿದೆ. ಹಾಗಾಗಿ ಈ ಸಂಗೀತಕ್ಕೆ ಅಳವಡಿಸಿ ಇದನ್ನು ಮಾಡಲಿಕ್ಕೆ ಸಾಧ್ಯ. ಇನ್ನೊಂದು ಕೃತಿಯಂತೆ ಇದನ್ನು ಆ ಕೃತಿಯನ್ನು ಅಲ್ಲಿಯವರಿಗೆ ತರಿಸ್ಬೋದು ಅಂತ ಸ್ವಂತ ತಾವೇ ರಚಿಸಿ ಸಂಗೀತವನ್ನು ಅಳವಡಿಸಿ ಆ ಪ್ರಕಾರದಲ್ಲಿ ಒಂದು ಉತ್ತಮ ಕೃತಿ ಆಗೋದಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಶಂಕರರಿಗೆ ಇವತ್ತಿನ ದಿವಸ ಇದೊಂದು ಅತಿ ಉತ್ತಮವಾದಂಥ ಕೊಡುಗೆ, ಭಕ್ತಿಪೂರ್ವಕ ಕೊಡುಗೆ. ಆದ್ದರಿಂದ ಈ ಜ್ಞಾನ ಯಜ್ಞ, ಈ ಸಂಗೀತ ಜ್ಞಾನ ಯಜ್ಞ ಸಾರ್ಥಕ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದೇ ರೀತಿ ಮುಂದೆನೂ ಕೂಡ ಉಳಿದ ನಮ್ಮ ಆಚಾರ್ಯರ ಬಗ್ಗೆ ಆಗಲಿ, ದಾಸರವರ್ಣನ ಬಗ್ಗೆ ಬರಲಿ ಅಂತ ನಾವು ಆಶಿಸ್ತೇವೆ. ಯಾಕೆಂದರೆ ಪ್ರಕಾಶ್ ಹೇಳಿದ ಒಂದು ಮಾತು, ಅವರ ಹಿಂದಿನ ಸಂಸ್ಕಾರಗಳನ್ನು ಅವ್ರು ಏನೇನು ಭಗವಂತ ಕೊಟ್ಟಿದ್ದಾರೋ, ಆದ್ದರಿಂದ ಈಗ ಕೇವಲ ಸಂಗೀತಕಾರರಾಗಿಲ್ಲ, ಇದಲ್ಲದೆ ಬೇರೆ ಏನೋ ಆಗಿದ್ದಾರೆ. ಅದೇನು ಅಂತ ನಮಗೆ 2 ದಿವಸ ಗೊತ್ತಾಗಿದೆ. ಒಂದು ವಾದಿರಾಜರಲ್ಲಿ ಗೊತ್ತಾಗಿದೆ, ಒಂದು ಶಂಕರರ ಬಗ್ಗೆ ಹೇಳುವಾಗ ಗೊತ್ತಾಗಿದೆ. ಹಾಗೆ ಇನ್ನು ಬಾಕಿಯವ್ರ ಬಗ್ಗೆ ಗೊತ್ತಾಗಬೇಕು. ಅಂತಹ ಒಂದು ಕಾಲಗಳು ಬರಲಿ, ನಮಗೆ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಆ ವಿಭೂತಿಯನ್ನು ಹೊಂದಿರತಕ್ಕಂಥ ಕೃತಿಕಾರ, ವಿಭೂತಿ ಮೂರನ್ನು ಇಟ್ಕೊಂಡಿರ್ತಕ್ಕಂಥ ಶ್ರೀ ಪದ್ಮನಾಭ ದಾಸ್ ಅವರಿಗೆ ನನಗೆ ನೀವು ಒಂದು ಅನುಮಾನ ಬಂತು, ಇಂಥವ್ರಿಗೆ ಹೇಗಪ್ಪ ವಂದನೆ ಮಾಡೋದು, ಮಾಲಾರ್ಪಣೆ ಮಾಡೋದು ಅಂತ ನಮಗೆ ಸಂತೋಷ ಅಂತಿದೆ. ಅದೇ ಮನೋಭಾವದಿರ್ತಕ್ಕಂಥವ್ರು ಮತ್ತೊಬ್ಬ ಹಿರಿಯ ಸಂಗೀತಗಾರರಿಗೆ ಕುಳಿತುಕೊಂಡಿದ್ದಾರೆ, ಶ್ರೀ ಚಂದ್ರಮೌಳಿ ಅವರು, ವಾದ್ಯಗಾರರು. ದಯಮಾಡಿ ಅವರು ಬಂದು ನಮ್ಮ ಪರವಾಗಿ ಅವರಿಗೆ ಭಕ್ತಿಪೂರ್ವಕ ನಮನದ ಈ ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಹೇಳುತ್ತೆ. ಹಾಗಾಗಿ ಅವರಿಗೂ ಕೂಡ ಅದೇ ರೀತಿ ಈ ಪಕ್ವಾದ್ಯದಲ್ಲಿ ಅದೇನು ಮೃದುತ್ವದಲ್ಲಿದೆ. ಈ ಒಬ್ಬರಿಗಿಂತ ಒಬ್ಬರು ಘಟಾನುಘಟಿಗಳು ನಿಜವಾಗ್ಲೂ ಕೂಡ ತುಂಬ ಸಂತೋಷ ಕೊಡುತ್ತೆ. ಅವ್ರಿಗೆ ತಕ್ಕಂತೆಯೇ ನಮಗೆ ಒಂದೊಂದರಲ್ಲೂ ಅವರವ್ರ ವಾದ್ಯದ ಮೂಲಕ ಆ ಭಕ್ತಿ ಭಾವವನ್ನು ಸೂರ್ಯಗೊಳ್ಳೋ ಹಾಗೆ ಮಾಡಿಬಿಟ್ರೆ ಇವತ್ತಿನ ದಿವಸ. ನಿಜವಾಗಿಯೂ ಕೂಡ ಮಾನ್ಯ ಚಂದ್ರಶೇಖರ ಆಗಲಿ, ಇನ್ನಿವರು ನಮ್ಮ ಚೆಲುವರಾಜ ಆಗಲಿ, ಇವರೆಲ್ಲರೂ ಕೂಡ ಅದಕ್ಕೆ ಪದ್ಮನಾಭ ತಕ್ಕಂಥದನ್ನೇ ಚೂಸ್ ಮಾಡ್ತಾರೆ ಅಂತ ಕಾಣುತ್ತೆ. ಯಾರಿಗೂ ನಾವೇನು ಯಾವುದನ್ನು ಒಂದೊಂದು ಪಕ್ಕಕ್ಕೆ ಇಡುವಾಗಿಲ್ಲ. ಹಾಗೆಯೇ ಕೃಷ್ಣಮೂರ್ತಿಗಳಾಗಲಿ ಎಲ್ಲರೂ ಕೂಡ ಒಬ್ಬರಿಗಿಂತ ಒಬ್ಬರು ಹಾಗೆ ಇದ್ದಾರೆ. ಹಾಗಾಗಿ ಹಿರಿಯ ವಿದ್ವಾಂಸರಾದಂತಹ ಶ್ರೀ ಚಂದ್ರಶೇಖರ ಅವರು ಈ ದಿವಸ ಉತ್ತಮವಾದಂಥ ವೈಲಿನ್ ವಾದನವನ್ನು ನೀಡಿ ಈ ಒಂದು ಭಕ್ತಿ ಭಾವಪೂರ್ವಕ ಹಾಗೆಯೇ ಚೆಲುವರಾಜ್ ಮತ್ತು ಕೃಷ್ಣಮೂರ್ತಿಗಳು ನಾವು ಒಂದೊಂದು ತನಿಯವರ್ಧನೆ ಇದರಲ್ಲಿ ಕೇಳಿದಾಗಲೂ ಕೂಡ ಒಂದೊಂದು ಥರ ಇರುತ್ತೆ. ಆದರೆ ಇವತ್ತಿನ ದಿವಸ ಅವರು ಏನೋ ಒಂದು ಭಕ್ತಿಗಾರವನ್ನೇ ಹಾಡ್ತಾ ಇದ್ದಾರೆ ನೋಡಿಸ್ಬಿಡ್ತಾ, ಅವ್ರು ಮೃದುತ್ವ ನೋಡ್ತಾ ಇದ್ದಾಗ ಅವರಿಬ್ಬರದ್ದು ನೋಡಿದಾಗ ಎಲ್ಲಿ ಇದು ತನಿಯೋ ಇವರು ಏನೋ ಹೇಳ್ತಾ ಇದ್ದಾರೆ ಅಂತ ನಾನು ಅವಾಗಲೇ ಅವ್ರನ್ನ ಕಾಯಿ ನೋಡ್ತೀನಿ. ಅವ್ರು ಕೇಳಿದ್ರೆ ಪದ್ಮನಾಭ ಹಾಗಿದೆ ಹೇಳ್ತಾರೆ, ಅದಕ್ಕೆ ತಕ್ಕಂತೆ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ಅದು ನಿಜ. ಅಂದರೆ ನಾವು ನಿಮ್ಮ ಮುಖಗಳನ್ನು ನಿಮ್ಮ ಇದನ್ನು ನೋಡ್ತಾ ಇದ್ದಾಗ ಎಷ್ಟು ಮಟ್ಟಿಗೆ ಅದರಲ್ಲಿ ನೀವು ಇನ್ವಾಲ್ವ್ ಆಗಿದ್ರಿ ಅನ್ನೋದಕ್ಕೆ ನಾವು ಹೇಳಿದ್ದು. ಅದಕ್ಕೆ ತಕ್ಕಂತೆ ತಾವು ಇನ್ವಾಲ್ವ್ ಆಗಿ ಒಂದು ಇನ್ವಾಲ್ವ್ ಆಗಿದ್ದರಿಂದ ಅದು ಬರೋಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ಒಂದು ಕಲಾವಿದನಿಗೆ ಕಷ್ಟ ಅನಿಸುತ್ತೆ. ಹಾಗಾಗಿ ಅದನ್ನು ಯಾವಾಗಲೂ ಕಡೆ ಕಟ್ತಾ ಇದ್ದೀರಾ. ಅದಕ್ಕಾಗಿ ಶ್ರೀ ಚೆಲುವರಾಜ್ ಅವರಿಗೆ ಕೃತಜ್ಞವಾದಕ್ಕೆ, ಶ್ರೀ ಕೃಷ್ಣಮೂರ್ತಿ ಅವರಿಗೆ ಕೃತಜ್ಞತಾಪೂರ್ವಕವಾದಂತಹ ವಂದನೆಗಳನ್ನು ಕರೆಸಿದ್ದಾರೆ. ಅವ್ರು ಹಾಡ್ತಾ ಇದ್ದಾಗ ಹೀಗಂದಾಗ ಒಂದ್ಸರಿ ಪದ್ಮನಾಭ ಅವರು ಕೂಡ ನಕ್ಕರು, ಅಂದ್ರೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಹಾಗಂದ್ಮೇಲೆ ಗುರುಗಳಿಂದಲೇ ಅವರಿಗೆ ಅರ್ಪಿಸ ಕೊಡೋದು ಸರಿ ಅಂತ ಕಾಣುತ್ತೆ. ಅದೊಂದು ಆಶೀರ್ವಾದ. ಆ ಅವಕಾಶ ತುಂಬಾ ಕಷ್ಟ. ನಾನು ಮಾಮೂಲು ಜೊತೆಗಿದ್ದರೆ ಜಾಸ್ತಿ ಇಟ್ಕೊಂಡಿದ್ದೆ, ಅರ್ಧಮನೆ ಜಾಸ್ತಿ ಇದೆ. ನಾನು ಹಾಡೋದು ಮುಖಾದ ಇವತ್ತು ಸಿ ಒಳಗೆ ಹಾಡಿದ್ದೀನಿ ನಾನು, ಅದಕ್ಕೆ ಅವಳು ಹಾಡಿದಾಳೆ ಅಂತ ತುಂಬ. ಇನ್ನಿಬ್ಬರು ಶಿಷ್ಯರು ವಿನಯ್ ಮತ್ತು ಕೃಷ್ಣ ಪ್ರಸಾದ್ ಕೂಡ ಸಹಕರಿಸಿದ್ದಾರೆ. ಅವರು ಕೂಡ ದೇವರು ಇನ್ನು ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಮಾಡಿ ಒಳ್ಳೆಯ ಗುರು. ಅವನ ಹುಡುಗರು ಯಾವಾಗ ಹೋದ್ರು ಕೂಡ ಯಾರು ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ, ನೀವು ಬಿಡ್ರಯ್ಯ ನೀವು ಒಂದು ಒಳ್ಳೆ ಗುರುಗಳು ಸಿಕ್ಬಿಟ್ಟಿದ್ದಾರೆ ಅಂತಲೇ ಫಸ್ಟ್ ಹೇಳೋದು. ಆಮೇಲೆ ನೀವೇನು ಹೇಳಿದ್ರಿ ಅದು ಅಂದರೆ ಎಲ್ರಿಗೂ ಗೊತ್ತಾಗೋಗ್ಬಿಟ್ಟಿದೆ. ಈಗ ಉಪಯೋಗಿಸ್ಕೊಳ್ಳೋದು ಅವ್ರ ಕೈಯಲ್ಲಿದೆ. ಗುರುವಿನ ಮಾರ್ಗದರ್ಶನವನ್ನು ಉಪಯೋಗಿಸ್ಕೊಂಡು ಅವ್ರು ಹೇಳಿದಂತೆ ಸಾಧನೆ ಮಾಡ್ತಕ್ಕಂಥದ್ದು ಅವ್ರ ಕೈಯಲ್ಲಿದೆ. ಅದನ್ನು ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ತಮ್ಮೆಲ್ಲ ಪರವಾಗಿ ಹೇಳ್ತಾ, ಇವತ್ತು ನಿಜವಾಗೂ ಕೂಡ ಒಂದು ಉತ್ತಮವಾದಂತಹ ಪ್ರಯೋಗ. ಸೊ ನಾನು ಅವರು ಮತ್ತೊಮ್ಮೆ ಅರಿಕೆ ಮಾಡ್ಕೊಳ್ತೇನೆ. ಈ ರೀತಿ ನಮ್ಮ ದಾಸರ ಕೃತಿಗಳನ್ನು ಕೂಡ ನೀವು ವಿಸ್ಮರಣೆ ಮಾಡಿ ಎಲ್ಲೋ ಒಂದು ಹೊಸತನ್ನು ನಾವು ಕಾಣಕ್ಕಾಗತ್ತೆ, ಹೊಸತನ್ನು ಕೇಳಕ್ಕಾಗತ್ತೆ, ಆನಂದ ಪಡ್ಲಿಕ್ಕಾಗತ್ತೆ. ಅಂಥ ಒಂದು ಕಾರ್ಯಕ್ರಮ ಈ ವೇದಿಕೆಯ ಮೇಲೆ ನಡೆಯೋದಕ್ಕೆ ನೀವೆಲ್ಲರೂ ಸಹಕರಿಸಿದ್ದೀರಾ, ನೀವೆಲ್ಲರೂ ಸಂತೋಷ ಪಟ್ಟಿದ್ದೀರಾ. ಅದಕ್ಕಿಂತ ದೊಡ್ಡ ಈಶ್ವರಾರಾಧನೆ ಇಲ್ಲ. ಅದಕ್ಕಾಗಿ ತಮಗೂ ನಮ್ಮ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಈಗಾಗಲೇ ಹೇಳಿದಾಗೆ ಮುಂದಿನ ತಿಂಗಳ 5ರಿಂದ 12ರವರೆಗೆ ಪ್ರತಿ ದಿವಸ ಸಾಯಂಕಾಲ ಯುವ ಕಲಾವಿದರಿಂದ, ಕಿಶೋರ ಕಲಾವಿದರಿಂದ ವಿವಿಧ ಕಲಾ ಪ್ರಕಾರಗಳಲ್ಲಿಯೂ, ಯೋಗದಲ್ಲಿ ಹಾಗೂ ಕೂಡ ವೇದ ಮಂತ್ರ ಇವೆಲ್ಲದಲ್ಲೂ ಕೂಡ ಮಕ್ಕಳುಗಳಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸ್ತಕ್ಕಂಥ ಉತ್ತಮವಾದಂಥ ಕಾರ್ಯಕ್ರಮವನ್ನು 5ನೇ ತಾರೀಕಿಂದ 12ನೇ ತಾರೀಕುವರೆಗೆ ಇರುತ್ತೆ. ತಾವೆಲ್ಲರೂ ಬಂದು ಅದನ್ನು ಕೇಳಿ ನೋಡಿ ಸಂತೋಷ ಪಡಬೇಕು ಅಂತ ಮತ್ತೊಮ್ಮೆ ಹೇಳ್ತಾ, ಕಲಾವಿದರಿಗೂ ತಮ್ಮ ಕೃತಜ್ಞತೆ ಅರ್ಪಿಸ್ತಾ ನಮ್ಮ 1ನೇ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.
ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯಮಾಡಿ ಕೂತ್ಕೊಳ್ಳಿ, 2 ನಿಮಿಷ.